ಸುಮತಿ, ನೀನು ಈ ಮನೆ ಬೆಳಗಕ್ಕೆ ಬಂದಿರೋ ಮಹಾಲಕ್ಷ್ಮಿ ಕಣಮ್ಮ. ನೀನಿಲ್ಲ ಅಂದ್ರೆ ಈ ಮನೆ ಕತ್ಲೆ. ಈ ಬೆಳಕು ಹಾಗೇ ಉಳಿಬೇಕು ಅಂತ ಹೇಳಿದ್ರೆ ನೀನೇ ಮನೇಲಿ ಇರಬೇಕು. ಅದಕ್ಕಾಗಿ 100 ವರ್ಷ ಬದುಕು ಬಾಳಮ್ಮ. ಚಿಕ್ಕಮ್ಮ, ನೀವಿಲ್ಲ ಅನ್ನೋ ವಿಷಯ ಕೇಳಿ ನನ್ನ ತಾಯಿನೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ಅನಾಥ ಆಗ್ಬಿಟ್ಟೆ ಅಂತ ಅನ್ನಿಸ್ತು. ಚಿಕ್ಕಮ್ಮ, ನೀವಿನ್ಮೇಲೆ ನಮ್ಮ ಜೊತೆ ನಮ್ಮ ಅಮ್ಮನಾಗಿ ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು ನಮ್ಮನ್ನು ಬಿಟ್ಟು. ಅಮ್ಮ, ನೀವೇನೋ ಮಗು ಜವಾಬ್ದಾರಿನ ನನ್ನ ಕೈಗೆ ಕೊಟ್ಟು ಸುಮ್ಮನಾಗ್ಬಿಟ್ಟಿದ್ರಿ. ಆದ್ರೆ ನಾನು ಪ್ರತಿ ಕ್ಷಣ ನೀವಿಲ್ದೆ ಹೇಗ್ ಜವಾಬ್ದಾರಿ ನಿಭಾಯಿಸೋದು, ನಿಮಗೆ ಕೊಟ್ಟಿರೋ ಮಾತನ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ನೀವ್ ವಾಪಸ್ ಬಂದ್ಮೇಲೆ ತಲೆ ಮೇಲಿಂದ ಜವಾಬ್ದಾರಿ ಇಳ್ದಂಗಾಗಿದೆ. ಅಲ್ಲಮ್ಮ, ನೀನೇನೋ ನಿನ್ ಜವಾಬ್ದಾರಿಗಳನ್ನೆಲ್ಲ ಬೇರೆಯವ್ರಿಗೆ ವಹಿಸ್ಬಿಟ್ಟು ಹೊರಡಕ್ ಸಿದ್ಧವಾಗ್ಬಿಟ್ಟೆ. ಆದ್ರೆ ಆ ಜವಾಬ್ದಾರಿಗಳನ್ನ ಪೂರೈಸೋದಕ್ಕೆ ಅವ್ರ ಕೈ ಹಿಡಿದು ನಡೆಸೋರೊಬ್ರು ಬೇಕಲ್ವಾ? ಸುಮತಿ, ನಿನ್ನನ್ನು ಸಂತೋಷವಾಗಿಡಬೇಕು ಅಂತ ನಾವೆಲ್ಲರೂ ಏನೇನೋ ಪ್ರಯತ್ನ ಪಟ್ವಿ. ಆದರೆ ನಿಜವಾದ ಸಂತೋಷ ಯಾವುದು ಗೊತ್ತಾ? ನೀನೀಗ ವಾಪಸ್ ಬಂದದ್ದು. ನೀನೇ ಈ ಮನೆ ಸಂತೋಷ, ನಗು ಎಲ್ಲ. ಹೌದು ಅತ್ತೆ, ಮಗಳನ್ನ ಅವ್ರು ಕೊಟ್ಟಿರ್ಬೋದು, ಆದರೆ ನನಗೆ ಗೆಳೆಯನ್ ಸ್ಥಾನ ಕೊಟ್ಟಿರೋದು ನೀವು. ಯಾವಾಗಲೂ ಖುಷಿಯಾಗೇ ಇರಬೇಕು. ನಮ್ಮ ಮನೆ ನಗು ಸಂತೋಷನ ಹೆಚ್ಚು ಮಾಡೋದಕ್ಕೆ ಇನ್ನೊಬ್ಳು ಪುಟ್ಟ ಮಹಾಲಕ್ಷ್ಮಿ ಬಂದಾಯ್ತಲ್ಲ. ಇನ್ಮೇಲೆ ನಗು ಸಂತೋಷ ಎಲ್ಲ ಡಬಲ್ ಡಬಲ್ ಡಬಲ್. ನಾವು ಲಕ್ಕಿನ ಹಿಡಿಯೋದೇ ಕಷ್ಟ ಇರ್ತಿತ್ತು. ಇವಳು ಅವನ ತಂಗಿ, ಇವಳು ಇನ್ನೆಷ್ಟು ಆಟ ಆಡಿಸ್ತಾಳ ನಮಗೆ. ಅಪ್ಪ, ನೀವು ಹೆಗ್ಲ ಮೇಲೆ ಕೂರಿಸ್ಕೊಂಡು ಆನೆ ಬಂದೊಂದ ಆನೆ ಅಂತ ಆಟ ಹೇಳ್ಕೊಂಡು ಆಟ ಆಡಿಸ್ಬೇಕು. ಹೌದು, ಸೊಂಟ ಮುರಿದ್ರೆ ಏನ್ ಮಾಡ್ಬೇಕು ಕೇಳೋದ್ ಬೇಡವಾ? ಮಲ್ಕೊಂಡು ರೆಸ್ಟ್ ತಗೋ ಸುಮತಿ. ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ? ನಾನೇನು ಬಿಟ್ಟು ಎಲ್ಲೂ ಹೋಗಲ್ಲ. ನೀನೇ ನನ್ನನ್ನು ಬಿಟ್ಟು ಹೋಗೋ ಪ್ರಯತ್ನ ಮಾಡಿತ್ತು. ನಿಧಾನ ನಿಧಾನ. ಹಾಗೆ ಹೋಗೋದಿದ್ರೆ ವಾಪಸ್ ಬರ್ತಿದ್ನಾ? ನನ್ನ ಜೀವನ ಕೈಲಿ ಹಿಡಿದು ಉಳಿದು ಬಂದಿದ್ದೆ ನಿಮಗೋಸ್ಕರ ರೀ. ನಾನು ಇಲ್ಲದೆ ಹೋದ್ರೂ ಎಲ್ಲ ನಡೀತಿತ್ತು. ಮನೆ ಜವಾಬ್ದಾರಿನ ಗೀತನ್ ಕೊಟ್ಟಿದ್ದೆ. ನಮ್ಮ ಮಗುನ ಲಕ್ಕಿ ಗೀತ ಚೆನ್ನಾಗೇ ಸಾಕೋರು. ಆದ್ರೆ ನಿಮ್ಮನ್ನ ನಾನು ಬಿಟ್ಟಿರಕ್ಕಾಗ್ತಿತ್ತಾ? ಅದಕ್ಕೆ ನಿಮ್ ಜೊತೆ ಇರಬೇಕು ಅಂತ ಬಾಗ್ಲು ಬಂದಿದ್ದ ಯಮನ್ಗೆ ಕೈ ಮುಗ್ದು ಬರಲ್ಲ ಅಂತ ಹೇಳಿ ಕಳಿಸ್ದೆ. ಅಕಸ್ಮಾತ್ ಆ ಯಮ ಏನಾದರೂ ನಿನ್ನನ್ನು ಕರ್ಕೊಂಡು ಹೋಗಿದ್ದಿದ್ರೆ ನಾನು ಅವನ ಬೆನ್ನ ಹಿಂದೆನೇ ಬರಬೇಕಾಗಿತ್ತು. ನನ್ನ ಸುಮತಿ ಜೊತೆ ನನ್ನ ಕರ್ಕೊಂಡು ಹೋಗು ಅಂತ. ಹಾಗೆ ಹೇಳಬಾರ್ದು. ನೀವಿನ್ನೂ ಬಾಳಿ ಬದುಕಬೇಕಾದವರು. ನೀನ್ ಜೊತೆ ಇದ್ರೆ ತಾನೇ ಆ ಬಾಳಿಗೆ ಒಂದು ಅರ್ಥ. ಅದಕ್ಕೆ ಅಲ್ವಾ ನಾನು ಬಂದಿದ್ದು. ನೀನು ಹುಟ್ಟಿದ್ದೇ ನನಗೋಸ್ಕರ ಅನ್ಕೊಂಡಿದ್ದೆ. ಆದ್ರೆ ಈಗ ನನಗೋಸ್ಕರ ನೀನು ಮತ್ತೆ ಬದುಕಿ ಬಂದಿದೆಯಲ್ಲೇ. ಈ ಋಣನ ನಾನು ಹೇಗೆ ತೀರಿಸ್ಲಿ? ಋಣದ ಮಾತೆಲ್ಲ ಯಾಕ್ರಿ ಆಡ್ತೀರಾ? ನಿಮ್ ಪ್ರೀತಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಅದಕ್ಕೋಸ್ಕರನೇ, ನಿಮಗೋಸ್ಕರನೇ ನಾನು ವಾಪಸ್ ಬಂದಿರೋದು. ಇನ್ನು ಮುಂದೆ ನಮ್ಮಿಬ್ಬರ ಈ ಪ್ರೀತಿನೂ ಆ ಮಗುಗೆ ಸೇರ್ಬೇಕು. ಹೌದು ರೀ.
ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇನ್ಮೇಲೆ ನಮ್ಗೆ ಇನ್ನೇನು ಕೆಲಸ ಹೇಳು? ನಾವು ನಮ್ಮ ಪ್ರಪಂಚ ಎಲ್ಲ ಆ ಮಗುನೇ. ಅವಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ನಮ್ಮ ಲಕ್ಕಿನ ಹೇಗೆ ಬೆಳೆಸಿದ್ವಿ ನೋಡಿ, ಹಾಗೆ ಬೆಳೆಸ್ಬೇಕು. ನೋಡ್ದ್ಯಾ ನಿನ್ನ ಆಸೆಗಳ ಮಧ್ಯೆ ನನ್ನ ಆಸೆನ ಮರ್ತೇ ಬಿಟ್ಟಿದ್ಯಾ? ನಿಮ್ದೇನ್ ಆಸೆ? ಲೇಡಿ ಚಾಂಪಿಯನ್. ನನ್ನ ಮಗಳು ಲೇಡಿ ಚಾಂಪಿಯನ್ ಆಗಬೇಕು, ಕಬಡ್ಡಿ ಚಾಂಪಿಯನ್ ಆಗಬೇಕು. ಆಗ್ತಾಳಲ್ವಾ? ಆಗ್ತಾಳೆ. ನಮ್ಮ ಮಗಳು ನಮ್ಮಿಬ್ಬರ ಆಸೆನೂ ಈಡೇರಿಸ್ತಾಳೆ ರೀ, ನೋಡ್ತಾ ಇರಿ. ತಗೊಳ್ಳಿ ಲಕ್ಕಿಯವರೇ. ಬೇಡ ಗೀತಾ. ಇನ್ನೇನಾದ್ರೂ ಬೇಕಿತ್ತಾ? ಏನ್ ಹೇಳಿ ತಂದ್ಕೊಡ್ತೀನಿ. ನೀನು ರೆಸ್ಟ್ ತಗೊಳ್ಳೋದು ಬೇಕಿತ್ತು. ರೆಸ್ಟ್ ತಗೊಳೋದಕ್ಕೆ ನನ್ಗೇನಾಗಿದೆ ಲಕ್ಕಿಯವರೇ? ಬೆಳಿಗ್ಗೆಯಿಂದ ಹಾಸ್ಪಿಟ್ಲಲ್ಲಿದ್ದೆ, ಅಮ್ಮಂಗೆ ಬ್ಲಡ್ ಕೊಟ್ಟೆ, ಅಮ್ಮನ ವಾಪಸ್ ಕರ್ಕೊಂಡು ಬಂದೆ. ಅದಾದ್ಮೇಲೆ ಸ್ವಲ್ಪನಾದ್ರು ರೆಸ್ಟ್ ತಗೊಂಡಿದ್ಯಾ? ಮಗುನ ಹೆತ್ತಿರೋ ಅಮ್ಮನೇ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ನನಗೆ ಯಾಕೆ ರೆಸ್ಟ್ ಬೇಕು? ಅಮ್ಮ ಬಾಣಂತಿ ಅಲ್ವಾ, ಅಮ್ಮನ ಎಲ್ಲರೂ ನೋಡ್ಕೋತಾರೆ, ಎಲ್ಲರೂ ಕೇರ್ ತಗೋತಾರೆ. ನಿನ್ನ ಬಗ್ಗೆ ನೀನೇ ಕೇರ್ ತಗೋಬೇಕಲ್ವಾ? ಲಕ್ಕಿಯವರೇ, ನನಗೆ ಅಮ್ಮನ್ನ ಮಗುನ ಇವರಿಬ್ರು ನೋಡ್ಕೊಳ್ಳೋದೇ ಖುಷಿ. ಪುಟ್ಟಿ ಜೊತೆ ಆಟ ಆಡ್ತಿದ್ರೆ ಬೇರೆ ಎಲ್ಲ ಮರ್ತೇ ಹೋಗ್ತೀನಿ ನಾನು. ಥ್ಯಾಂಕ್ಸ್ ಗೀತಾ. ಹೇಗೆ? ನಮ್ಮಮ್ಮ ಉಳಿಯೋಗಿ ಮಾಡಿದ್ಯಲ್ಲ ಅದಕ್ಕೆ. ಎಲ್ಲ ಹೆಂಡ್ತಿರು ಗಂಡಂದ್ರಿಗೆ ಮಕ್ಕಳನ್ನ ಎತ್ಕೊಡ್ತಾರೆ, ಆದರೆ ನೀ ನನ್ನ ತಾಯಿನೇ ವಾಪಸ್ ಕೊಟ್ಟಿದ್ಯಾ. ಅಮ್ಮನೇ ಅಲ್ಲ, ಅಮ್ಮನ ಜೊತೆ ಮಗುನೂ ಇದೆ, ಮರಿಬೇಡಿ. ಮತ್ತೆ ಅವಳು ನಮಗೂ ಮಗುನೇ ಅಲ್ವಾ? ಗೀತಾ, ಮಗುನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಎತ್ಕೋಬೇಕು, ಆಟ ಆಡಿಸ್ಬೇಕು, ಏನೇನೋ ಆಸೆ ಇದೆ ನನಗೆ. ಹೌದು ಲಕ್ಕಿಯವರೇ, ಆ ಮಗುನೇ ನಮ್ಗೆ ಎಲ್ಲ ಅಲ್ವಾ, ಅವಳನ್ನ ನಮ್ಮ ಮಗು ಥರನೇ ನೋಡ್ಕೋಬೇಕು. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ, ಮಗುನ ಆಟ ಆಡಿಸ್ಕೊಂಡು ಆರಾಮಾಗಿದ್ದಾರೆ. ಇದಕ್ಕೆಲ್ಲ ನೀನೇ ಕಾರಣ. ನಾನಲ್ಲ ಲಕ್ಕಿಯವರೇ, ಅಮ್ಮ ನಿರ್ಧಾರ ಮಾಡಿಬಿಟ್ಟಿದ್ರು, ಜೀವ ಗಟ್ಟಿಯಾಗಿ ಹಿಡ್ಕೋಬೇಕು, ಮನೆಗೆ ವಾಪಸ್ ಬರಬೇಕು ಅಂತ. ಅವರೇನೋ ನಿರ್ಧಾರ ಮಾಡಿದ್ರು, ಆದರೆ ಅವ್ರ ಜೊತೆ ನಿಂತಿದ್ದು ನೀನಲ್ವಾ? ನನ್ನ ಪುಣ್ಯ, ಅಮ್ಮನ ಬ್ಲಡ್ ಗ್ರೂಪು ನನ್ನ ಬ್ಲಡ್ ಗ್ರೂಪು ಒಂದೇ ಆಗಿತ್ತು. ನಿಮ್ಮ ಮನಸ್ಸೇ ಒಂದಾಗಿದ್ಯಲ್ವಾ? ಒಟ್ನಲ್ಲಿ ಅಮ್ಮ ಮಗು ಚೆನ್ನಾಗಿದ್ದಾರೆ, ಅದೇ ಒಂದು ನೆಮ್ಮದಿ. ಎಷ್ಟೊತ್ತು ಹೀಗಿಲ್ ಮಾತಾಡ್ಕೊಂಡು ಕೂತಿರ್ತೀರಾ? ನಡೀರಿ ಮಲ್ಗಿ. ನನಗೆ ಖುಷಿಲಿ ನಿದ್ದೆನೆ ಬರ್ತಾ ಇಲ್ಲ ಗೀತಾ. ಹೌದಾ? ಹಾಗಿದ್ರೆ ನಾನು ಇಲ್ಲೇ ಕೂತಿರ್ತೀನಿ. ಬೇಡ ಬೇಡ ಬೇಡ, ಫಸ್ಟ್ ನೀನು ರೆಸ್ಟ್ ತಗೋಬೇಕು. ಬಾ ಮಲ್ಕೊಳ್ಳೋಣ ಬಾ. ಯಾಕಮ್ಮ ಇಷ್ಟು ಅಳ್ತಿದ್ದಾಳೆ ಇವಳು ಇವತ್ತು? ಗೊತ್ತಾಗ್ತಿಲ್ಲ ಗೀತಾ, ಆಗ್ಲಿಂದ ತುಂಬಾ ಅಳ್ತಾ ಇದ್ದಾಳೆ. ಕೊಡಿ, ನಾನು ಎತ್ಕೋತೀನಿ. ಬೇಡ ಬೇಡ, ನನ್ನ ಹತ್ರನೇ ಕೇಳ್ತಿಲ್ಲ, ನಿನ್ನ ಹತ್ರ ಕೇಳ್ತಾಳ, ಸಮಾಧಾನನೇ ಆಗ್ತಿಲ್ಲ. ಕೊಡಿ ಅಮ್ಮ, ನಾನು ಎತ್ಕೊಂಡು ನೋಡ್ತೀನಿ ಒಂದ್ಸಲ. ಕೊಡಿ. ಸರಿ. ಈ ಗೀತಾ ಎಲ್ಲಿ ಹೋದ್ಲು? ಮಗುನ ಹೊರಗೆ ಕರ್ಕೊಂಡು ಹೋಗಿದಾಳೋ ಏನೋ. ನಗಡಿ ಗಿಗ್ಡಿ ಆಗ್ಬಿಟ್ರೆ. ಗೀತಾ, ಲಕ್ಕಿ, ಗೀತಾ ಎಲ್ಲೋ? ನಿನ್ ರೂಮ್ಗೆ ಬಂದಲ್ಲಮ್ಮ? ನನ್ನ ರೂಮಿಗೆ ಬಂದಿದ್ಲು, ಮಗು ಅಳ್ತಾ ಇದೆ ಅಂತ ಸಮಾಧಾನ ಮಾಡ್ತಿದ್ಲು. ಈಗ ನೋಡಿದ್ರೆ ಮಗುನೂ ಇಲ್ಲ, ಅವಳು ಇಲ್ಲ. ಹೌದಾ? ಎಲ್ಲೋದ್ಲು? ನೋಡಿದ್ರೆ ಮಗು ಅಳೋ ಶಬ್ದನೂ ಎಲ್ಲೂ ಕೇಳಿಸ್ತಾ ಇಲ್ಲ. ಹೊರಗಡೆ ಇರ್ಬೋದು, ನೋಡ್ಕೊಬರೋಣ ಬಾ. ಹಾ. ಅಮ್ಮ, ಇಲ್ಲಿ ನೋಡು. ಗೀತಾ, ಮಗುನ ಇಲ್ಲಿ ಯಾವಾಗ ಕರ್ಕೊಂಡ್ ಬಂದೆ? ಏನ್ ಗೀತಾ ನೀನು ಹೇಳ್ಬಿಟ್ಟು ಎತ್ಕೊಂಡ್ ಬರ್ಬೇಕಲ್ವಾ ಮಗುನ? ಅಮ್ಮಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ಲ, ಇವಳು ಅಳ್ತಿದ್ಲಲ್ಲ, ಅದಕ್ಕೆ ಕರ್ಕೊಂಬಂದೆ. ಹೌದು, ಅಳು ನಿಲ್ಸ್ಬಿಟ್ಟಿದ್ದಾಳೆ. ಏನ್ ಮಾಡ್ದೆ ನೀನು? ಮುಖನ ಹತ್ರ ತಗೊಂಡೋಗಿರ್ತಾಳೆ. ಗೀತಾ, ದೆವ್ವ ತರ ಮುಖ ಮಾಡ್ದ, ಎದುರಿಸ್ದ ಮಗುಗೆ? ಹಂಗೇನು ಮಾಡಿಲ್ಲ ಲಕ್ಕಿಯವ್ರೆ. ಅಮ್ಮ, ಇವಳಿಗೆ ಹೊಟ್ಟೆ ನೋವ್ತಿತ್ತು ಅನ್ಸುತ್ತೆ. ಹಳ್ಳೆಣ್ಣೆ ಸ್ವಲ್ಪ ಕಾಯಿಸಿ ಹೊಕ್ಕುಳ್ ಸುತ್ತ ಹಚ್ಚಿದೀನಿ, ಆರಾಮ್ ಅನ್ನಿಸ್ತು ಅನ್ಸುತ್ತೆ. ಇವಾಗ ಆರಾಮಾಗಿದ್ದಾಳೆ ನೋಡಿ.
ಮಗುಗ್ ಹೊಟ್ಟೆ ನೋವು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿಂಗೆ ಹೇಗೆ ಗೊತ್ತಾಯ್ತು? ನಂಗೆ ಅಮ್ಮ ಹೇಳ್ಕೊಟ್ಟಿದ್ರು ಅಮ್ಮ. ಮಕ್ಕಳು 2-3 ಕಾರಣಕ್ಕೆ ಮಾತ್ರ ಅಳ್ತಾರಂತೆ. ಹಶ್ವಾಗಿದ್ರೆ ಅಳ್ತಾರೆ, ಏನಾದ್ರು ನೋವಾಗ್ತಿದ್ರೆ ಅಳ್ತಾರೆ, ಇಲ್ಲಾಂದ್ರೆ ಶೆಕೆ ಆಗ್ತಿದ್ರೆ ಅಳ್ತಾರೆ. ಹೊರಗೆ ಗಾಳಿ ಕರ್ಕೊಂಬಂದೆ, ಆದ್ರೂ ಅಳು ನಿಲ್ಲಿಸ್ಲಿಲ್ಲ. ಹೊಟ್ಟೆ ನೋವು ಇರ್ಬೋದೇನೋ ಅಂತ ಹರಳೆಣ್ಣೆ ಹಚ್ಚಿ ನೋಡ್ದೆ, ಸರಿ ಹೋದ್ಲು. ನಾನು ಇವಳನ್ನ ಹೆತ್ತಿದ್ದೀನಿ ಅಷ್ಟೇ, ನೀನೇ ಇವಳು ತಾಯಿ ಆಗ್ಬಿಟ್ಟಿದ್ಯಾ ಅಲ್ವಾ? ನಿಮ್ಗೆ ಅವತ್ತೇ ಜ್ಯೂಸ್ ಕೊಡ್ಬೇಕಾದ್ರೆ ಹೇಳಿದ್ದೆ ಅಲ್ವಾ ನಾನು, ಮಗುನ ಹೆತ್ಕೊಟ್ರೆ ಸಾಕು, ನಾನು ಅವಳನ್ನ ನೋಡ್ಕೋತೀನಿ ಅಂತ. ಗೀತಾ, ಮಗುನ ಎಲ್ಬಿಟ್ಟೆ? ಮಲ್ಗಿದಾಳ್ ಮಾವ. ಗೀತಾ, ಹಾಗೆ ಮಗುನ ಯಾವಾಗಲೂ ಎತ್ಕೊಂಡಿರ್ಬಾರ್ದಮ್ಮ. ಅವ್ರಿಗೆ ಜೋಲಿ, ತೊಟ್ಲು, ಹಾಸಿಗೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗೇನಾರು ನೀನು ಪ್ರಾಕ್ಟೀಸ್ ಮಾಡಿಸಲ್ಲ ಅಂತ ಹೇಳು, ಅವ್ರು ಬೆಳೀತಾ ಬೆಳೀತಾ ಹಠವಾದಿ ಆಗ್ಬಿಡ್ತಾರೆ. ಇರ್ಲಿ ಬಿಡಿಯಪ್ಪ, ಇವತ್ತಲ್ಲ ನಾಳೆ ಗೀತಾ ಅವ್ರಿಗೂ ಮಗು ಆಗುತ್ತಲ್ವಾ? ಅದಕ್ಕೆ ಇವಾಗಲಿಂದಲೇ ಎತ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಇವಾಗ ನಮ್ಮ ಲಕ್ಕಿ ಮ್ಯಾಚ್ಗಿಂತ ಮುಂಚೆ ಕಬಡ್ಡಿ ಪ್ರಾಕ್ಟೀಸ್ ಮಾಡಲ್ವಾ, ಹಾಗೆ. ದತ್ತ, ಅದು ಕಬಡ್ಡಿ, ಇದು ಸಂಸಾರ. ಸಂಸಾರಕ್ಕೆ ಪ್ರಾಕ್ಟೀಸ್ ಇರೋದಿಲ್ಲ. ದೊಡ್ಡಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋ. ಅದು ನಮ್ಮ ಪುಟ್ಟಿಗೆ ತೊಟ್ಲು ತುಂಬಿಸೋ ಶಾಸ್ತ್ರ ಮಾಡೋಣ ಅಂತ. ತೊಟ್ಲು ತುಂಬಿಸೋ ಶಾಸ್ತ್ರ? ಸುಮತಿ ನಿನ್ನೆ ತಾನೇ ಆಸ್ಪತ್ರೆಯಿಂದ ಬಂದಂಗಿದೆ, ಇಷ್ಟು ದಿವಸ ಆಗ್ಬಿಡ್ತಾ? ಅದಕ್ಕೆ ಮನೇಲಿ ಪುಣ್ಯಾರ್ಚನೆ ಮಾಡಿ ತೊಟ್ಲು ತುಂಬಿಸೋ ಶಾಸ್ತ್ರ ಮಾಡೋಣ ಅಂತ. ಯಾಕೆ ಮಾಡಬಾರ್ದು? ಆಗ್ಲಿ ಬಿಡು. ಹಾಗಾದ್ರೆ ಪುರೋಹಿತರಿಗೆ ಹೇಳ್ಬಿಡ್ಲಪ್ಪ. ಅಯ್ಯೋ, ಹೇಳೋ ಮರಯ್ಯ. ಈಗ ತೊಟ್ಲು ಶಾಸ್ತ್ರದ ಜೊತೆಗೆ ನಾಮಕರಣ ಶಾಸ್ತ್ರನ ಇಟ್ಕೊಂಡ್ಬಿಡೋಣ. ದೊಡ್ಡಪ್ಪ, ನಾಮಕರಣನ ಗ್ರ್ಯಾಂಡ್ ಆಗಿ ಮಾಡೋಣ. ಇವಾಗ ಬರೀ ತೊಟ್ಲು ಶಾಸ್ತ್ರ ಮಾಡೋಣ ಅಂತ ಅನ್ಕೊಂಡೆ. ಲಕ್ಕಿ, ನರಸಿಂಹಂಗೊಂದು ಮಾತು ಕೇಳಬೇಕಿತ್ತು. ಈ ವಿಷಯದಲ್ಲಿ ನಮ್ದೇ ಡಿಸಿಷನ್, ನಾನು ಯಾರ ಮಾತು ಕೇಳಲ್ಲ. ನಾಮಕರಣನ ಗ್ರ್ಯಾಂಡ್ ಆಗಿ ಮಾಡೋಣ ಅಲ್ವಾ ಗೀತಾ? ಹೌದು ಮಾವ, ನಾಳೆ ತೊಟ್ಲು ತುಂಬಿಸೋ ಶಾಸ್ತ್ರ ಮಾಡೋಣ. ಒಂದ್ 5 ಜನ ಮುತ್ತೈದೆಯರನ್ನ ಬರಕ್ ಹೇಳೋಣ. ತೊಟ್ಲು ಶಾಸ್ತ್ರನ ಸಿಂಪಲ್ ಆಗಿ ಮಾಡೋಣ. ನಾಮಕರಣಕ್ಕೆ ಎಲ್ಲರನ್ನು ಕರೆದ್ರಾಯ್ತು. ಹಾಗಾದ್ರೆ ಒಂದು 23 ಜನ ಆಗ್ತಾರಪ್ಪ? ಹೌದೌದು, ಅಷ್ಟೇ. ಹಾಗಾದ್ರೆ ಅಡುಗೆ ಭಟ್ರಿಗೂ ಹೇಳ್ಬಿಡ್ತೀನಿ, ಬಂದು ಅಡುಗೆ ಮಾಡಲಿ. ಹೇಳ್ಬಿಡಪ್ಪ, ಅವ್ರಿಗೆ ಎಲ್ಲ ವಹಿಸ್ಬಿಡ್ಬೇಕು. ಬೇಡ, ನಾನೇ ಮಾಡ್ತೀನಿ. ಅಲ್ಲಮ್ಮ ಗೀತಾ, ನೀನು ಮಗುನೂ ನೋಡ್ಕೊಬೇಕು, ಅಡುಗೆನೂ ಮಾಡ್ತೀಯ ಅಂದ್ರೆ ಅದು ಹೇಗಮ್ಮ ಆಗತ್ತೆ? ದೊಡ್ಡಪ್ಪ, ನಿಮ್ಗೆ ಗೊತ್ತಲ್ವಾ, ಸೂಪರ್ ವುಮನ್ ಇವಳು, ಏನ್ ಕೆಲಸ ಕೊಟ್ಟರು ಮಾಡ್ತಾಳೆ. ಮತ್ತೆ ನಮ್ ಪುಟ್ಟಿ ತೊಟ್ಲು ತುಂಬಿಸೋ ಶಾಸ್ತ್ರ ಅಲ್ವಾ, ಎಲ್ಲ ನಾನೇ ಮಾಡ್ತೀನಿ. ಗ್ರ್ಯಾಂಡ್ ಆಗಿ ಮಾಡೋದೆ. ದತ್ತಣ್ಣ, ಯಾರ್ಯಾರಿಗೆ ಹೇಳ್ಬೇಕು ಅಂತ ಲಿಸ್ಟ್ ಮಾಡು. ಗೀತಾ, ನೀನು ಅಷ್ಟೇ. ಏನು ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನಮ್ ಪುಟ್ಟಿಗೆ ತೊಟ್ಲು ತುಂಬಿಸೋ ಶಾಸ್ತ್ರ ಮಾಡೋಣ ಅಂತ. ಹೌದು, ನಮ್ಮ ಪುಟ್ಟಿಯಲ್ಲಿ ಮಲ್ಗಿಸ್ಬಿಟ್ಟು ಬಂದಿದ್ನಲ್ಲಮ್ಮ. ಅಲ್ಲಿಲ್ಲ, ನಾನು ಈಗಷ್ಟೇ ರೂಮಿಂದ ಬಂದೆ ಗೀತಾ. ನಾನ್ ನೋಡ್ದಾಗ ಅಲ್ಲೇ ಮಲ್ಗಿದ್ಲು. ಎಲ್ಲರೂ ಇಲ್ಲೇ ಇದೀವಿ, ಇನ್ಯಾರು ಎತ್ಕೋತಾರೆ? ಪಿಂಕಿ ಅವರು ಓಡ ಹಂಗಾರಿ ಸ್ನಾನ ಮಾಡಿಸ್ತೀನಿ ನಿನ್ಗೆ. ಸ್ನಾನ ಮಾಡ್ಕೋತೀಯಾ? ಆಮೇಲೆ ಪೌಡರ್ ಹಾಕ್ತೀನಿ, ಕ್ರೀಮ್ ಹಾಕ್ತೀನಿ. ಪಿಂಕಿ, ಏನು ಮಾಡ್ತಿದ್ಯಾ? ಸ್ನಾನ ಮಾಡಿಸ್ತಿದ್ದೀನಿ ಮಾವ. ಈ ರೀತಿ ಸ್ನಾನ ಮಾಡಿಸೋದಾ? ದತ್ತ, ಏನ್ ನೋಡ್ತಾ ಇದ್ಯಾ? ಮಗು ತಗೊಳ್ಳೋ. ಪಿಂಕಿ, ನಿನಗೇನಾರು ತಲೆ ಇದೆಯನ್ಮ? ಮಗುನ ಹಾಗೇನಮ್ಮ ಸ್ನಾನ ಮಾಡಿಸೋದು? ಅಲ್ಲ ಮಾವ, ಎಲ್ರೂ ಹೀಗೆ ತಾನೇ ಸ್ನಾನ ಮಾಡಿಸೋದು. ಅದಕ್ಕೆ ಒಂದು ರೀತಿ ನೀತಿ ಇದೆ. ಕಾಲ್ ಚಾಚ್ಕೊಂಡು ಮಗುನ ಕಾಲ್ ಮೇಲೆ ಹಾಕೊಂಡು ತಲೆ ನಿನ್ ಕಡೆ ಬರಬೇಕು. ಪಾದದ ಹತ್ರ ನೀರು ಹೋಗೋ ತರ ಸ್ನಾನ ಮಾಡಿಸ್ಬೇಕು. ಇಲ್ಲಾಂದ್ರೆ ಮಗು ನೀರು ಕುಡಿದು ಬಿಡುತ್ತೆ. ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನೀನ್ ಯಾತಕ್ಕಮ್ಮ ಸ್ನಾನ ಮಾಡ್ಸಕ್ ಹೋದೆ? ನಿಮ್ಗೆ ಯಾಕ್ರಿ ಬೇಕಿತ್ತು? ಗೊತ್ತಿಲ್ಲ ಅಂದ್ರೆ ಯಾರು ಕೇಳ್ಬೇಕಾನೆ. ಕುಸುಕಂತ ಮಗುನಾಗ ತಗೊಬಂದ್ರಿ. ಅಲ್ಲಮ್ಮ, ಆ ಎಳೆ ಕೂಸನ್ನ ತಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡಿಸ್ತಾರ?
ಮನೆ ಒಳಗಲ್ಲ ಸ್ನಾನ ಮಾಡಿಸೋದು. ಏನಾರು ನೆಗಡಿ ಗಿಗಡಿ ಆಗ್ಬಿಟ್ರೆ? ಮಗು ಜೊತೆಗೆ ಆಟ ಆಡಿದ್ರೆ ಸಾಕಾಗ್ಲಿಲ್ಲ, ಅದನ್ನ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿರಬೇಕು. ನಿನಗೂ ಒಂದು ಮಗು ಆಗಿದ್ರೆ ಗೊತ್ತಾಗ್ತಿತ್ತು. ಪಿಂಕಿ, ಯಾಕೆ ಹೀಗೆ ಮಾಡ್ದೆ? ಒಂದ್ ಮಾತು ನಮ್ಮನ್ನು ಕೇಳ್ಬೋದಿತ್ತಲ್ವಾ? ನನ್ಗೇನ್ ಗೊತ್ತು ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ. ಏನೋ ಪ್ರೀತಿಯಿಂದ ಮಗು ನೋಡ್ಕೋಬೇಕು ಅನ್ಕೊಂಡೆ, ಆದ್ರೆ ಹೀಗಾಯ್ತು. ಈಗ ನೋಡ್ಕೋಬೇಡ ಅಂತ ಯಾರು ಹೇಳಿದ್ದು ನಿನಗೆ? ಚಿಕ್ಕತ್ತೆ ನಂಗೆ ಮಗುಗೆ ಸ್ನಾನ ಮಾಡಿಸ್ಬೇಕು ಹೇಳ್ಕೊಡಿ ಅಂದರೆ ನಾನು ಹೇಳ್ಕೊಡಲ್ಲ ಅಂತಿದ್ನಾ? ಬೇಕಾಗಿಲ್ಲ ಅತ್ತೆ, ನನ್ಗ ಯೋಗ್ಯತೆ ಇಲ್ಲ ಬಿಡಿ. ಯಾಕೆ ಪಿಂಕಿ ಹಾಗೆ ಹೇಳ್ತೀಯ? ಎಲ್ರು ಹುಟ್ಟಾನೆ ಎಲ್ಲ ಕಲ್ತ್ಕೊಂಬರಲ್ಲ, ಕಲಿಬೇಕು. ಅದಕ್ಕೆ ಯಾರು ಅವಕಾಶ ಕೊಡ್ತಾರೆ? ಯಾವಾಗ ನೋಡಿದ್ರು ಅಂತಾರೆ, ಆಡ್ತಾರೆ. ಎಳೆ ಮಗು ಅಲ್ವಾ, ಅದಕ್ಕೆ ಬಾವ ಹಾಗೆ ಹೇಳಿರ್ತಾರೆ ಮಗುಗೇನಾದ್ರೂ ಆಗ್ಬಿಡುತ್ತೆ ಅಂತ. ಭಾವ ಯಾವತ್ತಾದ್ರೂ ನಿಂಗೆ ಏನಾದ್ರೂ ಹೇಳಿದಾರ? ಅಂದ್ರೆ ನನ್ ಮಗು ನೋಡ್ಕೊಳಕ್ ಬರಲ್ವಾ ಚಿಕ್ಕತ್ತೆ? ಕೊಡಿಲಿ ತಗೋ, ಆಟ ಆಡ್ಸು. ಬೇಡ, ಹುಚ್ಚುಚ್ಚಾಗಿ ಆಡ್ಬಾರ್ದು, ತಗೋ. ಬೇಕಾಗಿಲ್ಲ. ರಾಜಿ ಮಾಡ್ತೀಯಾ? ಮಮ್ಮ ಬೇಕಾ? ಇಷ್ಟೇ ಮಗು ನಾಡಿಸೋದು ಅಂದ್ರೆ. ಅಳ್ತಾ ಇತ್ತು, ಅದಕ್ಕೆ ಎತ್ಕೊಂಡೆ. ಪಿಂಕಿ, ಈ ಮಗು ನನ್ನೊಬ್ಳು ಮಗು ಅಲ್ಲ, ಎಲ್ರ ಮಗು. ಇವಳು ಎಲ್ರ ಕೈಲಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನೀನು ಇವಳಿಗೆ ತಾಯಿ ಇದ್ದ ಹಾಗೆ. ನೋಡಿ ಅಮ್ಮ, ಪಿಂಕಿ ಕೈಗೆ ಹೋಗ್ತಿದ್ದಂಗೆ ಅಳು ನಿಲ್ಸ್ಬಿಟ್ಲು. ಸುಮ್ಮನೆ ಇರೇ ನೀನು. ಮಗುನ ಎದುರುಗಡೆನು ಪಿಂಕಿ ಅಂತ ಕರಿಬೇಡ. ನನ್ನ ಹೆಸರು ಪ್ರತಿಮಾ.